ನಾವೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಪ್ರಮುಖ 10 ಸಚಿವರ ಲಿಸ್ಟ್ ಅನ್ನು ನಿಮ್ಮ ಮುಂದೆ ಇಟ್ವಿ. ಯಾರು ಎಷ್ಟು ಅನುದಾನ ತಂದಿದ್ದಾರೆ ತಮ್ಮ ಇಲಾಖೆಗೆ, ತಂದಂತ ಅನುದಾನದಲ್ಲಿ ಯಾರು ಎಷ್ಟು ಬಳಕೆಯನ್ನ ಮಾಡಿದ್ದಾರೆ. ಸೊ ಅನುದಾನ ಬಳಕೆಯಲ್ಲಿ ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಮೊದಲನೆಯ ಸ್ಥಾನ, ಫಸ್ಟ್ ರ್ಯಾಂಕ್ ಕೆಜೆ ಜಾರ್ಜ್. ಅನುದಾನ ಬಳಕೆಯಲ್ಲಿ ನಂಬರ್ 1 ಮಿನಿಸ್ಟರ್ ಕೆಜೆ ಜಾರ್ಜ್, ನಂಬರ್ 2 ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು, ನಂಬರ್ 3 ಮಿನಿಸ್ಟರ್ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ, ನಂಬರ್ 4 ಪಶುಸಂಗೋಪನೆ ಸಚಿವರು ವೆಂಕಟೇಶ್, ನಂಬರ್ 5 ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್, ನಂಬರ್ 6 ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ನಂಬರ್ 7 ಡಾಕ್ಟರ್ ಎಂ.ಸಿ. ಸುಧಾಕರ್ ಉನ್ನತ ಶಿಕ್ಷಣ ಸಚಿವರು, ನಂಬರ್ 8 ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು, ನಂಬರ್ 9 ಶಿಕ್ಷಣ ಸಚಿವರು ಅವರೇ ಡುಮ್ಕಿ ಹೊಡೆದಿದ್ದಾರೆ, ಡುಮ್ಕಿ ಸಚಿವ ಮಧು ಬಂಗಾರಪ್ಪ, ನಂಬರ್ 10 ಎಸ್ ಮಲ್ಲಿಕಾರ್ಜುನ್ ತೋಟಗಾರಿಕೆ ಇಲಾಖೆ. ತುಂಬಾ ಇಂಪಾರ್ಟೆಂಟ್ ಇಲಾಖೆ ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆ, ಕಂದಾಯ, ಶಿಕ್ಷಣ. ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆ ಮಧು ಬಂಗಾರಪ್ಪ ಅವರಿಗೆ ಸಿಕ್ಕಂತ ಅಪರೂಪದ ಅದ್ಭುತ ಅವಕಾಶ. ಅದನ್ನು ಹೇಗೆ ಬಳಸ್ಕೋಬೇಕಿತ್ತು ಅಂತ ಹೇಳಿದ್ರೆ ಮಧು ಬಂಗಾರಪ್ಪ ಮೀರಿಸ್ಬೇಕಿತ್ತು ಎಲ್ಲರನ್ನ. ಅವಕಾಶಗಳಿದ್ವು, ಆದರೆ ಎಲ್ಲ ತರಲೆ ಐಡಿಯಾಗಳು. SSLC ಪರೀಕ್ಷೆಯಲ್ಲಿ 125 ಇರತಕ್ಕಂಥ ಕನ್ನಡ ಪರೀಕ್ಷೆಯ ಅಂಕವನ್ನು 100ಕ್ಕೆ ತರೋಣ, 35 ಪಾಸ್ ಮಾರ್ಕ್ಸ್ ಬೇಡ 33ಕ್ಕೆ ತರೋಣ ಅಥವಾ 30ಕ್ಕೆ ತರೋಣ. ರಿಸಲ್ಟ್ ದೊಡ್ಡದಾಗಿ ಬರುತ್ತಲ್ಲ. ಐಡಿಯಾಗಳು ನೋಡಿ, ಎಲ್ಲ ಅಡ್ಡದಾರಿಗಳೇ ಇರುವಂಥದ್ದು. 40 ಮಾಡಿದ್ರೆ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. 33 ಮಾಡಿದ್ರೆ ಅಥವಾ 30 ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬಂದಾಗ ಎಲ್ಲರೂ ಹೇಳ್ಬೋದಲ್ಲ, ಶಿಕ್ಷಣ ಸಚಿವರ ಅದ್ಭುತ ಸಾಧನೆ, SSLCಯಲ್ಲಿ ಎಲ್ಲರೂ ಪಾಸ್ ಅಂತೇಳಿ, ದಾಖಲೆಯ ಫಲಿತಾಂಶ ಅಂತೇಳಿ. ಬಟ್ ಸತ್ಯ ಏನು? ಕನ್ನಡದ ಪರೀಕ್ಷೆಯ ಅಂಕವನ್ನು SSLCಯಲ್ಲಿ 125ರಿಂದ 100ಕ್ಕೆ ತರಲಿಕ್ಕೆ ಯೋಚನೆ ಮಾಡಿದಂತಹ ಒಬ್ಬ ಶಿಕ್ಷಣ ಸಚಿವ. ಇವ್ರನ್ನೆಲ್ಲ ನಂಬಿಕೊಂಡು ಇಲಾಖೆಯನ್ನು ಕೊಟ್ಟಿದ್ದೀವಿ. ಶಿಕ್ಷಣ ಇಲಾಖೆ ಇಡೀ ದೇಶದ ಭವಿಷ್ಯವನ್ನು ರೂಪಿಸುವಂಥ ಇಲಾಖೆ, ಅದನ್ನೇ ಕೊಟ್ಬಿಟ್ಟಿದ್ದೀವಿ ಇವ್ರ ಕೈಗೆ. ಮಾತಾಡಿದ್ರೆ ಉಲ್ಟಾ ಮಾತಾಡ್ತಾರೆ ಆಮೇಲೆ ಮಧು ಬಂಗಾರಪ್ಪ. ಸೊ ಕೆಜೆ ಜಾರ್ಜ್ ಇಂಧನ ಇಲಾಖೆ, ಗೃಹ ಜ್ಯೋತಿ ಯೋಜನೆಯ ನಿರ್ವಹಣೆ ಮಾಡುವಂಥ ಇಲಾಖೆ ಕೂಡ ಅವರದ್ದೇ ಆಗಿರೋದ್ರಿಂದಾಗಿ ಸೊ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್, BR ಪಾಟೀಲ್ ಅವರು ಬೀದಿ ಬದಿಯಲ್ಲಿ ಬೀದಿ ನಡುವಲ್ಲಿ ನಿಂತ್ಕೊಂಡು ಮಾನ ತೆಗೆದ್ರು ಜಮೀರ್ ಅಹಮದ್ ಖಾನ್ ಅವರು. ಬಟ್ ಫಂಡನ್ನು ಬಳಕೆ ಮಾಡಿದಂಥ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ 2ನೇ ಸ್ಥಾನದಲ್ಲಿದ್ದಾರೆ. ಕಂದಾಯ ಸಚಿವರು, ಯಾಕೋ ಕಂದಾಯ ಸಚಿವರು ಇತ್ತೀಚೆಗೆ ಅಧಿಕಾರಿಗಳ ವಿರುದ್ಧ ಗುರು ಅಂತಾರೆ. ಎಲ್ಲ ಕಡೆ ಹೋದಾಗಲೂ ಕೂಡ ತಮ್ಮ ಕಂದಾಯ ಇಲಾಖೆಯ ಯಾವುದೇ ಕಚೇರಿಗೆ ಹೋದರೂ ಕೂಡ ಕಂದಾಯ ಇಲಾಖೆಯ ಸಚಿವ ಕೃಷ್ಣ ಬೈರೇಗೌಡ ಅವರ ಸಿಟ್ಟು ಗಮನಿಸ್ಬೋದು ನಾವು. ಕೆಲವು ಆಫೀಸರ್ಗಳು, ಕೆಲವು ಸಿಬ್ಬಂದಿ ಟೈಮಿಂಗ್ ಸರಿಯಾಗಿ ಬರಲ್ಲ, ಮಾತು ಕೇಳಲ್ಲ, ಅವರಿಗೆ ಸರ್ಕಾರ ಇರುತ್ತೆ, ಬಿಡುತ್ತೆ, ಸಂಬಳ ಬರುತ್ತೆ ಖಜಾನೆಯಿಂದ ತಿಂಗಳಿಗೆ ಅನ್ನೋ ಲೆವೆಲಿಗಿದೆ ಪರಿಸ್ಥಿತಿ ಕಂದಾಯ ಇಲಾಖೆದ್ದು. ಬಟ್ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ ಕೃಷ್ಣ ಬೈರೇಗೌಡ ಅವರು. ಫಾರ್ ಎಕ್ಸಾಂಪಲ್, ಈಗ RTCಗೆ ಆಧಾರ್ ಲಿಂಕ್ ಮಾಡುವಂಥದ್ದು, ಮತ್ತು ಬೆಂಗಳೂರಿನಲ್ಲಿ ಕೆಲವೊಂದಿಷ್ಟು ಸುಧಾರಣೆಗಳನ್ನು, ಸಬ್ ರಿಜಿಸ್ಟ್ರ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ತಂದಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಈ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಅನುದಾನವನ್ನು ಮೀರಿದಂತಹ ಕೆಲಸಗಳಿರ್ತವೆ, ಚಾರಿತ್ರಿಕ ಕೆಲಸಗಳು, ಅವನ್ನು ಕೂಡ ಗಮನಿಸಬೇಕಾಗತ್ತೆ. ಒಬ್ಬ ಸಚಿವರ ನೈಪುಣ್ಯತೆ, ಅವರ ಕೆಲಸದ ವೈಖರಿ, ಅವರು ಎಷ್ಟರ ಮಟ್ಟಿಗೆ ಜನಪರ ಇದ್ದಾರೆ ಅಂಥೇಳಿ ಆ ಕಾರ್ಯಕ್ರಮಗಳನ್ನು ಕೂಡ ನೋಡಿ ನಾವು ಅವರಿಗೆ ರ್ಯಾಂಕನ್ನು ಕೊಡಬಹುದು. ಸೊ ಇದು ನಮ್ಮ ಫ್ರೀಡಮ್ ಟಿವಿಯ ಸರ್ವೇದು. ಕೆಜೆ ಜಾರ್ಜ್ ಬೆಸ್ಟ್ ಮಿನಿಸ್ಟರ್. ಶೀಘ್ರದಲ್ಲೇ ರಿವೀಲ್ ಮಾಡ್ತೀವಿ ವರ್ಸ್ಟ್ ಮಿನಿಸ್ಟರ್. ಕಳಪೆ
ಕಳಪೆ ಸಚಿವರು, ಕಳಪೆ ಶಾಸಕರ ಪಟ್ಟಿಯನ್ನು ನಾವು ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಇಡ್ತೀವಿ. ಇದು ಪಾರ್ಟ್ 1 ಅಷ್ಟೇ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.